ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಮದುವೆ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ರಾಗೆ ವಿಡಿಯೋನ ಹಾಕ್ತಾ ಇದ್ದೀನಿ. ಸ್ವಾಮಿ ಮಾವ ನೋಡಲಿ. ಕೀರ್ತನ್ ಬಾಯ್ ಬಾ. ಇನ್ನು ರಿಸೆಪ್ಷನ್ ಹಾಲಲ್ಲಿ ಫೋಟೋ ಸೆಕ್ಷನ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅದಾದಮೇಲೆ ಮುಂದೆ ಹೋಗಿ ಅವ್ರಿಗೂ ಕೂಡ ವಿಶ್ ಮಾಡಿಬಿಟ್ಟು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಊಟ ಎಲ್ಲ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನಾವು ಊಟದೆಲ್ಲ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿಲ್ಲ. ಆದಷ್ಟು ರಾಗೆ ವಿಡಿಯೋ ಹಾಕಿದ್ವಿ ನಾನು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅರ್ಶಿನ ಕುಂಕುಮ ಕೂಡ ಕರಿತಾ ಇದ್ರು, ಬನ್ನಿ ತೊಗೊಂಡೋಗ್ರಿ ಅಂತ ಹೇಳ್ಬಿಟ್ಟು. ಸರಿ ಅರ್ಶಿನ ಕುಂಕುಮ ತೊಗೊಳ್ಳೋಣ ಅಂತ ಹೋಗಿ ಅಲ್ಲಿ ಕೂಡ ಅಮ್ಮ, ನಾನು, ಆಂಟಿ ಎಲ್ಲರೂ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ. ಇನ್ನೂ ಮಳೆ ಕೂಡ ತುಂಬಾ ಜೋರಾಗ್ತಾಯಿತ್ತು. ಓಡ್ಕೊಳ್ಳೋಣ ಅಂತ ಇವಾಗ ಓಡ್ತಾ ಇದ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ವಿ. ಮಗನಿಗೆ ಎಣ್ಣೆ ನೀರು ಹಾಕೊಂಡು ತಗೊಂಬರೋದೇ ಎಷ್ಟು 4 ಗಂಟೆ ಆಗೋಯ್ತು. ಎಲ್ಲ ಮಾಡಿದ್ದು ಮನೇಲಿ ಹಂಗೆ. ಅಲ್ಲಿ ಜಾಸ್ತಿ ಜನ ಬಂದಿರಲಿಲ್ಲ. ಅಲ್ಲಿ ಯಾರು ಜಾಸ್ತಿ ನಾನೇನಾ ಬರ್ತೀವಮ್ಮ. ಹೊಸಬ್ರು ಹಳಬ್ರು ಅನ್ಕೋ. ಆಂಟಿ ಇನ್ನು ಮನೆಗೆ ಬಂದು ತಲುಪೋಷ್ಟೊತ್ತಿಗೆ ತುಂಬಾ ಮಳೆಯಲ್ಲಿ ನೆನ್ಕೊಬಂದ್ಬಿಟ್ಟು ಅದಾದಮೇಲೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದೊಂದು ಶಾರ್ಟ್ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.